Yes, my dear students, today we are going to discuss about the third chapter, motion in a straight line. In the last video, we discussed about the motion in a straight line. It is nothing but any object that is moving in a straight line. It means if to locate the position of the particle, if we need only one coordinate system, then we can say that the object is in a straight line motion. It means ಏನಂದ್ರೆ ಆಬ್ಜೆಕ್ಟ್ ಸ್ಟ್ರೈಟ್ ಆಗಿ ಹೋಗ್ತಾ ಇರಬೇಕು ಒನ್ ಕೇಸ್, ಅಥವಾ ಒಂದು ಆಬ್ಜೆಕ್ಟ್ ಸ್ಟ್ರೈಟ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಅದನ್ನ ಡಿಸಿಗ್ನೇಟ್ ಮಾಡೋದಕ್ಕೆ ಒಂದೇ ಒಂದು ಆಕ್ಸಿಸ್ ಆದ್ರೆ ಸಾಕು. ಒಂದೇ ಒಂದು ಆಕ್ಸಿಸ್. ಇಫ್ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೋಷನ್ ಸ್ಟ್ರೈಟ್ ಲೈನ್, ಫ್ರೀಲಿ ಫಾಲಿಂಗ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ನೀವು ಫ್ರೀ ಆಗಿ ಈಗ ಬಿಟ್ರೆ ಕೆಳಗಡೆ ಅದು ಕೆಳಗೆ ಬರುತ್ತೆ. ದಿಸ್ ಇಸ್ ವಾಟ್ ಅ ಫ್ರೀಲಿ ಫಾಲಿಂಗ್ ಆಬ್ಜೆಕ್ಟ್. ಸ್ಟ್ರೈಟ್ ಲೈನ್ ಮೂವ್ ಆಗುತ್ತೆ ಅಲ್ವಾ? ಸೊ ಇಲ್ಲೊಂದು ಆಬ್ಜೆಕ್ಟ್ ತಗೊಂಡಿದ್ದೀನಿ ಅಂತ ಅನ್ಕೋಣ. ಇಟ್ಸ್ frame of reference, we consider x-axis, y-axis. Here is an object. If we drop the object, it goes towards the earth surface. ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಆಯ್ತು. ಎಸ್, ಹೇಗೆ ಬರ್ತಾ ಇದೆ? ಇಟ್ ಮೂವ್ಸ್ ಇನ್ ಸ್ಟ್ರೈಟ್ ಲೈನ್. ಆಯ್ತಾ? ಪೊಸಿಷನ್ ಏನಾಗ್ತದೆ ನೋಡಿ, ಓನ್ಲಿ ಇಟ್ಸ್ y ವ್ಯಾಲ್ಯೂ ಇಸ್ ಚೇಂಜಿಂಗ್, ಹೈಟ್ ಮಾತ್ರ ಚೇಂಜ್ ಆಗ್ತಾ ಇದೆ, ಬಟ್ ಇಟ್ಸ್ x ವ್ಯಾಲ್ಯೂ ರಿಮೈನ್ಸ್ ದ ಸೇಮ್. ನೋಡಿ, y ಆಕ್ಸಿಸ್ ಫಾರ್ ಎಕ್ಸಾಂಪಲ್ ಇಲ್ಲಿ 10 ಇತ್ತು, ಇದು 1. ನೆಕ್ಸ್ಟ್ ಇಲ್ಲಿ ಬಂತು 9 1, ನೆಕ್ಸ್ಟ್ 8 1, ಹಾಗೆ ಆಗ್ತಾ ಬಂದು ಇಲ್ಲಿ 0 1 ಬರುತ್ತೆ. ಎಕ್ಸ್ ರಿಮೈನ್ಸ್ ದ ಸೇಮ್ 1 1 1 1, ಬಟ್ ಇದೇನಾಯ್ತು 7 6 5 ಚೇಂಜ್ ಆಗ್ತಾ ಬಂತು. y ವ್ಯಾಲ್ಯೂ ಮಾತ್ರ ಚೇಂಜ್ ಆಗ್ತದೆ. ಸೊ ದಟ್ ಇಸ್ ವಾಟ್ ಮೋಷನ್ ಇನ್ ಸ್ಟ್ರೈಟ್ ಲೈನ್. ಎಸ್, ನೌ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಕಾನ್ಸೆಪ್ಟ್ ಆರ್ ದ ಟರ್ಮ್ಸ್, basic terms we use in motion in straight line, that is path length and displacement. Now we will define the terms path length and displacement. What is meant by path length? Path length is the actual distance, actual total distance covered by the object. This is what actual total distance covered by the object. And it is what the displacement is the shortest distance between the initial point and the final point. To understand this one, we will consider an example. ಒಂದು ಎಕ್ಸಾಂಪಲ್ ತಗೋಣ, ಪಾತ್ ಲೆಂತ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಹಿಯರ್ ಇಸ್ ದಟ್ a case we consider. Yes, here we will consider a case, a motion of an object along a straight line we consider. Here is the origin. Yes, we will consider some points. ಒಂದಿಷ್ಟು ಪಾಯಿಂಟ್ಸ್ ಅನ್ನು ಕನ್ಸಿಡರ್ ಮಾಡೋಣ, ಮಾರ್ಕ್ ಮಾಡ್ಕೊಳ್ಳೋಣ. 10 20 30 40 50 60 and here it is ಏನ್ ಬರ್ತೀನಿ ಮೈನಸ್. ಎಸ್, minus 10 minus 20, we may extend minus 30. So distance we are taken, we may consider it as a x-axis in terms of meter we want to measure. And now we will put some points on that. So here is point P and here is some point Q. Here P, Q, and this is we may call R, and this is S, like that. Here P, Q, R, S we may consider T, yes, and here W some point. These points na mark ಮಾಡ್ಕೊಂಡ್ವಿ, ಆಯ್ತಾ? ಈ ಡೆಫಿನೇಷನ್ ಅರ್ಥ ಆಗುತ್ತೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಆಬ್ಜೆಕ್ಟ್ ಆರಿಜಿನಲ್ ಇದೆ, ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಆಬ್ಜೆಕ್ಟ್ ಎಲ್ಲಿದೆ, ಈಗ ಆರಿಜಿನಲ್ ಇದೆ. ವಿತ್ ರೆಸ್ಪೆಕ್ಟ್ ಟು ಟೈಮ್ ವಿ ರೈಟ್ ದ ಫಸ್ಟ್ ಕೇಸ್. ಈಗ ಒಂದು ಕೇಸ್ ತಗೋಣ. ಕೇಸ್ ಏನಂದ್ರೆ, ಇದು ಆಬ್ಜೆಕ್ಟ್ O ಇಂದ ಸ್ಟಾರ್ಟ್ ಆಗಿ P ಹೋಗಿ, ಕೇಸ್ ಇಸ್ ವಾಟ್ O ಟು P. ಪಾತ್ ಲೆಂತ್ ಏನಾಗುತ್ತೆ ಮತ್ತು ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಅಂತ ಬರೀತೋಣ. ಪಾತ್ ಲೆಂತ್ ಅಂಡ್ ಡಿಸ್ಪ್ಲೇಸ್ಮೆಂಟ್, ಕರೆಕ್ಟಾ? ಪಾತ್ ಲೆಂತ್ ಏನು? ಪಾತ್ ಲೆಂತ್ ಇಸ್ ವಾಟ್ ಆಕ್ಚುಯಲ್ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಆಬ್ಜೆಕ್ಟ್. ಎಷ್ಟು ದೂರ ಕ್ರಮಿಸಿದೆ. ಎಸ್, ಈ ಲೈನ್ ಮೇಲೆ ಹೋಗಿದೆ ಆಬ್ಜೆಕ್ಟ್, ಈ ಲೈನ್ ಅಲ್ಲಿ ಹೋಗಿದೆ. ಎಸ್, ಇಲ್ಲಿಂದ ಇಲ್ಲಿ ಹೋಗಿದೆ, ಎಷ್ಟು ಹೋಗಿದೆ? 20 ಯೂನಿಟ್ಸ್ ಹೋಗಿದೆ. ಬರೀ ಇಲ್ಲಿ 20 ಯೂನಿಟ್ಸ್ ಪಾತ್ ಲೆಂತ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನ್ ಹೇಳಿದ್ದಾರೆ? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಪಾಯಿಂಟ್ ಅಂಡ್ ದ ಫೈನಲ್ ಪಾಯಿಂಟ್. ಇದೆ ಇನಿಷಿಯಲ್ ಪಾಯಿಂಟ್, P is the final point. ಅವೆರಡರ ಮಧ್ಯೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಬ್ವಿಯಸ್ಲಿ 20 ಇದೆ, ಅದು ಕೂಡ 20 ಆಗಿರುತ್ತೆ. ಕ್ಲಿಯರ್? ಈ ಫಾರ್ಮುಲಾ ಕೂಡ ಬಳಸ್ಬೋದು. x2 minus x1. x2 ಎಷ್ಟಿದೆ? 20 minus x1 0. ಅದು ಬ್ಯಾಕ್ ಮಾಡಬಹುದು. 20 minus 0 ಹಾಕಿದ್ರೆ 20 ಬರುತ್ತೆ.
ಇದು ಒಂದು ಕೇಸ್. ಇನ್ನೊಂದು ಕೇಸ್ ತಗೋಣ. O to P, P to S, P to S. O ಇಂದ P, P ಇಂದ S. ಟೋಟಲ್ ಜೊತೆಗೆ O ಇಂದ S ತನಕ ಹೋಗಿದೆ. O ಇಂದ S ತನಕ ಹೋಗಿದೆ ಒಂದೇ ಡೈರೆಕ್ಷನ್, ಅಲಾಂಗ್ ದ ಸೇಮ್ ಡೈರೆಕ್ಷನ್. ಸೇಮ್ ಡೈರೆಕ್ಷನ್ ಅಲ್ಲೇ ಸ್ಟ್ರೈಟ್ ಲೈನ್ ಅಲ್ಲೇ ಮೂವ್ ಆಗ್ತಾ ಇದೆ. ಸೇಮ್ ಲೈನ್ ಅಲ್ಲಿ ಸ್ಟ್ರೈಟ್ ಲೈನ್ ಅಲ್ಲೇ ಮೂವ್ ಆಗ್ತಾ ಇದೆ ಅಲ್ವಾ. ಇಲ್ಲಿ O ಇಂದ P 20, ಮತ್ತೆ ಇಲ್ಲಿಂದ S ವರೆಗೆ 40. ಟೋಟಲ್ O ಇಂದ S ಇರೋದು 60. ಪಾತ್ ಲೆಂತ್ 60 ಅಂತ ಬರ್ಬಿಡೋದು. ವೆರಿ ಸಿಂಪಲ್. 60. ಡಿಸ್ಪ್ಲೇಸ್ಮೆಂಟ್ ವೆರಿ ಸಿಂಪಲ್. ಫೈನಲ್ ಪೊಸಿಷನ್, ಇನಿಷಿಯಲ್ ಪೊಸಿಷನ್. ಫೈನಲ್ ಪೊಸಿಷನ್ 60, ಇನಿಷಿಯಲ್ ಪೊಸಿಷನ್ 0. 60 minus 0 60. ವೆರಿ ಸಿಂಪಲ್. ಇದು ಕೂಡ 60. ನೋ ಪ್ರಾಬ್ಲಮ್. ಏನು ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ. ಎಸ್ ಕ್ಲಿಯರ್. ಅಂಡ್ ನಾವು ನೆಕ್ಸ್ಟ್ ಕೇಸ್ ತಗೋಣ. O to P ಕ್ಲಿಯರ್. P to S ನೆಕ್ಸ್ಟ್. P to S. P ಇಂದ S ಗೆ ಹೋಗಿದೆ. O ಇಂದ P, P ಇಂದ O ಇಂದ P ಗೆ ಹೋಯ್ತು. P ಇಂದ S ಗೆ ಹೋಯ್ತು. S ಇಂದ Q ಬಂದಿದೆ ಅಂತ ಅನ್ಕೊಂಡು. S ಇಂದ ಎಲ್ಲಿ ಬಂದಿದೆ ಈಗ? Q. O to P, P to S, S to Q. Q ಗೆ ವಾಪಸ್ ಬಂದಿದೆ. ಪಾತ್ ಲೆಂತ್ ನೋಡೋಣ. ಮೆಜರ್ ಮಾಡೋಣ ಪಾತ್ ಲೆಂತ್ ನ. ನೋಡಿ ಏನು ಸಿಂಪಲ್. O ಇಂದ P 20, P ಇಂದ S 40, ಅಲ್ಲಿಗೆ 60 ಆಯ್ತಾ? ಆಯ್ತಾ? S ಇಂದ ಮತ್ತೆ ವಾಪಸ್ ನಾವು Q ಬರ್ತಾ ಇದೀವಿ. S ಇಂದ ಇಲ್ಲಿ ಒಂದು 10, ಇಲ್ಲಿಂದ ಇಲ್ಲಿ ಒಂದು 10, ಅಲ್ಲಿಗೆ ಟೋಟಲ್ 20. ಅಲ್ಲಿಗೆ ಎಷ್ಟಾಯ್ತು? O ಇಂದ S ಗೆ 60, ಅಲ್ಲಿಂದ ಮತ್ತೆ ಇಲ್ಲಿ 20. 60 ಪ್ಲಸ್ 20, 60 ಪ್ಲಸ್ 20 ಎಷ್ಟಾಗುತ್ತೆ? 80 ಆಯ್ತು. ಎಷ್ಟಾಯ್ತು? 80. ಯಾವುದು? ಪಾತ್ ಲೆಂತ್. ಯಾಕೆ? ಏನಿದು? ಆಕ್ಚುಯಲ್ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಆಬ್ಜೆಕ್ಟ್. ಒಂದು ಕಾಯ ಎಷ್ಟು ದೂರ ಕ್ರಮಿಸಿದೆ, ಹೋಗಿದೆ. ಇಲ್ಲಿಂದ ಹೋಯ್ತು S ಗೆ, ಮತ್ತೆ ವಾಪಸ್ ಬಂದಿದೆ. ಎಷ್ಟು ದೂರ ಹೋಗಿದೆ ಅದನ್ನೆಲ್ಲ ಟೋಟಲ್ ಮಾಡಿ ನಾವು ಅದನ್ನ ಬರ್ದಿದ್ವಿ. ಎಷ್ಟು ಬಂದಿದೆ? 80 ಬಂದಿದೆ. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗತ್ತೆ ಅಂತ ಗಮನಿಸ್ಬೇಕು. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಡೆಫಿನೇಷನ್ ಪ್ರಕಾರ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಪಾಯಿಂಟ್ ಅಂಡ್ ದ ಫೈನಲ್ ಪಾಯಿಂಟ್. ಇನಿಷಿಯಲ್ ಪಾಯಿಂಟ್ ಯಾವ್ದಪ್ಪ? ನೀವು ಎಲ್ಲಿ ಗಮನಿಸಬೇಕು? ಇನಿಷಿಯಲ್ ಪಾಯಿಂಟ್ ಅನ್ನು ಗಮನಿಸಬೇಕು. ಮತ್ತೆ ಯಾವ್ದನ್ನ ಗಮನಿಸಬೇಕು? ಫೈನಲ್ ಪಾಯಿಂಟ್ ಅನ್ನು ಗಮನಿಸಬೇಕು. ಇನಿಷಿಯಲ್ ಪಾಯಿಂಟ್ ಯಾವುದು? O ಇಸ್ ದ ಇನಿಷಿಯಲ್. ಫೈನಲ್ ಪಾಯಿಂಟ್ ಯಾವುದು? Q ಇಸ್ ದ ಫೈನಲ್ ಪಾಯಿಂಟ್. ಫಾರ್ಮುಲಾ ಪ್ರಕಾರ ಏನಾಗ್ಬಿಡುತ್ತೆ? ವೆರಿ ಸಿಂಪಲ್. x2 minus x1. x2 ಎಷ್ಟಿದೆ? 40 ಇದೆ. ಮೈನಸ್ x1 ಎಷ್ಟಿದೆ? 0 ಇದೆ. ಅಲ್ಲಿಗೆ 40 minus 0 5 ಎಷ್ಟಾಗುತ್ತೆ? 40 ಆಯ್ತು. ಪಾತ್ ಲೆಂತ್ 80 ಇದೆ, ಬಟ್ ಡಿಸ್ಪ್ಲೇಸ್ಮೆಂಟ್ ಏನಾಗ್ತಾ ಇದೆ? 40 ಆಗ್ತಾ ಇದೆ. ಕ್ಲಿಯರ್? ಇನ್ನೊಂದು ಕೇಸ್ ತಗೋಣ. O to P, P to S, S to O. S to O ಅಂದ್ರೆ O ಇಂದ P ಅಥವಾ S ಗೆ ಹೋಗಿ S ಇಂದ ಮತ್ತೆ ಹೋಗ್ಬೋದು. ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದಿತ್ತು ಅಲ್ಲಿಗೆನೆ ಹೋಗ್ಬಿಟ್ಟು ವಾಪಸ್ ಬಂದಿದೆ. ಕ್ಲಿಯರ್? ಈ ಕೇಸಲ್ಲಿ ಪಾತ್ ಲೆಂತ್ ಎಷ್ಟಾಗುತ್ತೆ ಅಂತ ನೋಡ್ಬೇಕು. ಪಾತ್ ಲೆಂತ್ ಮೆಜರ್ ಮಾಡೋದ್ರಿಂದ ಆಕ್ಚುಯಲ್ ಡಿಸ್ಟೆನ್ಸ್ ಕವರ್ಡ್. O ಇಂದ S ಗೆ ಎಷ್ಟಾಯ್ತು? 60. ಕ್ಲಿಯರ್? O ಇಂದ S ಗೆ 60, ಮತ್ತೆ S ಇಂದ O ಗೆ 60. 60 ಅಲ್ಲಿಗೆ ಈ ಕಡೆ ಹೋಗಿದ್ದು 60, ಮತ್ತೆ ಈ ಕಡೆ ಬಂದಿದ್ದು 60 ಯೂನಿಟ್. ಅಲ್ಲಿಗೆ ಎಷ್ಟಾಯ್ತು? 60 ಪ್ಲಸ್ 60 120 ಯೂನಿಟ್ಸ್. ಸೊ ದಿಸ್ ಇಸ್ 120. ಏನಿದು? ಪಾತ್ ಲೆಂತ್. ನಾನೇನ್ ಬರ್ತಾ ಇದ್ದೀನಿ ಈಗ? ಪಾತ್ ಲೆಂತ್ ಎಷ್ಟು ಬಂದೆ? 120 ಯೂನಿಟ್ಸ್. O ಇಂದ ಮತ್ತೆ ಹೋಗಿ ಬಂದಿದೆ. O ಇಂದ ಮತ್ತೆ ಹೋಗಿ ಬಂದಿದೆ. ಇನಿಷಿಯಲ್ ಪಾಯಿಂಟ್ O, ಫೈನಲ್ ಪಾಯಿಂಟ್ O. ಇನಿಷಿಯಲ್ ಪಾಯಿಂಟ್ O, ಫೈನಲ್ ಪಾಯಿಂಟ್ O. ಇನಿಷಿಯಲ್ ಪಾಯಿಂಟ್ O ಅಥವಾ ಆರಿಜಿನ್ 0, ವ್ಯಾಲ್ಯೂ 0, ಮತ್ತೆ ಫೈನಲ್ ಪಾಯಿಂಟ್ 0. 0 minus 0 0. It will be 0. ಡಿಸ್ಪ್ಲೇಸ್ಮೆಂಟ್ 0. ಗಮನಿಸಿದ್ರ? ಡಿಸ್ಪ್ಲೇಸ್ಮೆಂಟ್ ಏನಾಗ್ತಾ ಇದೆ? 0 ಆಗ್ತಾ ಇದೆ. ಬಟ್ ಪಾತ್ ಲೆಂತ್ ಏನಿತ್ತು? 120, ಬಟ್ ಡಿಸ್ಪ್ಲೇಸ್ಮೆಂಟ್ ಏನಾಯ್ತು? 0. ಕರೆಕ್ಟಾ? ನೆಕ್ಸ್ಟ್ ಕೇಸ್ ತಗೋಣ. ನೆಕ್ಸ್ಟ್ ಕೇಸ್ O ಇಂದ S ಗೆ ಹೋಗಿದೆ, S ಇಂದ T ಗೆ ಬಂದಿದೆ. S ಇಂದ ಎಲ್ಲಿಗೆ ಬಂದಿದೆ? T ಗೆ ಬಂದಿದೆ. ಕರೆಕ್ಟಾ? O ಇಂದ S ಗೆ ಹೋಯ್ತು 60. ಕರೆಕ್ಟಾ? 60 ಅಲ್ವಾ? ನೆಕ್ಸ್ಟ್ S ಇಂದ T ಗೆ ಬಂದಿದೆ. ಇಲ್ಲಿ ಬಂದಿದ್ದು 60 ವಾಪಸ್ಸು, ಮತ್ತೆ ಇಲ್ಲೊಂದು 10. ಅಲ್ಲಿಗೆ ಎಷ್ಟಾಯ್ತು? ಇದು ಡಿಸ್ಟೆನ್ಸ್. ಇದು ಮೈನಸ್ ಅನ್ನೋದು
ಡೈರೆಕ್ಷನ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಮೈನಸ್ ಪಾತ್ ಲೆಂತ್ ಮಾಡಬೇಕಾದ್ರೆ ಮೈನಸ್ ಇಂದ ತಲೆಕ್ಷಣಂಗಿಲ್ಲ, ನೀವು ಜಸ್ಟ್ ಎಲ್ಲೆಲ್ಲಿ ಹೋಗುತ್ತೆ ಅದನ್ನ ಮೆಜರ್ ಮಾಡ್ತಾ ಹೋಗ್ಬೇಕು. ಈ ನೆಗೆಟಿವ್ ಸೈನ್ ಡೈರೆಕ್ಷನ್ ಅನ್ನು ಇಂಡಿಕೇಟ್ ಮಾಡುತ್ತೆ, ಕರೆಕ್ಟಾ? ಈಗ ಪಾತ್ ಲೆಂತ್ ಬರಿಬೇಕಾದ್ರೆ ನೀವು ಎಲ್ಲಿ ಹೋಗಿದೆ ಅಂತ ಬರಿಬೇಕಷ್ಟೇ. ಓ ಇಂದ ಎಸ್ ಗೆ 60, ಎಸ್ ಇಂದ ಟಿ ಗೆ 70, ಗೊತ್ತಾದ್ರ? ಎಸ್ ಇಂದ ಟಿ ಗೆ 70, 60 ಪ್ಲಸ್ 70 130, 130 ಆಗುತ್ತೆ. ಎಷ್ಟಾಗುತ್ತೆ? 130, ಕರೆಕ್ಟಾ? ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಅಂತ ನೋಡ್ಬೇಕು. ಓ ಇಂದ ಟಿ, ಓ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್, origin is the starting point and t is what? The final point. T is what? The final point. ಕರೆಕ್ಟಾ? ನಿಮ್ ಫಾರ್ಮುಲಾ ಪ್ರಕಾರ ಅಪ್ಲೈ ಮಾಡಿದ್ರಿ ನೋಡಿ. x2 -10, ಆರಿಜಿನ್ ಇಂದ 0, -0, -10 -0 ಅಂದ್ಬಿಟ್ರೆ ಬರೀ ನೋಡ್ಬೇಕಾದ್ರೆ -10 -0 ಅಂದ್ರೆ ಬರೋ ವ್ಯಾಲ್ಯೂ -10 ಯೂನಿಟ್ಸ್ ಆಗುತ್ತೆ. ಇದೇನಾಗಿರುತ್ತೆ? -10 ಯೂನಿಟ್ಸ್, -10 ಯೂನಿಟ್ಸ್ ಆಗುತ್ತೆ. ಸ್ವಲ್ಪ ಗಮನಿಸಿ. ಹಾಗೆ ನೀವು ಪಾತ್ ಲೆಂತ್ ಎಲ್ಲಾ ಕಡೆ ಪಾಸಿಟಿವ್ ಇದೆ, ಕರೆಕ್ಟಾ? ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ಇದೆ, ಒಂದ್ ಕಡೆ 0 ಇದೆ, ಒಂದ್ ಕಡೆ -10 ಇದೆ. ಸೊ ದಿಸ್ ಇಸ್ ಒನ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ಪಾತ್ ಲೆಂತ್ ಅಂಡ್ ದ ಡಿಸ್ಪ್ಲೇಸ್ಮೆಂಟ್. ಏನ್ ಹೇಳ್ತಾರೆ ನೋಡಿ, ಇಟ್ ಇಸ್ ಆಲ್ವೇಸ್ ಪಾಸಿಟಿವ್. ಅರ್ಥ ಆಗುತ್ತಲ್ಲ? ಎಲ್ಲಾ ಕಡೆ ಪಾಸಿಟಿವ್ ಉಂಟು. ಡಿಸ್ಪ್ಲೇಸ್ಮೆಂಟ್ ಏನಾಗ್ತಾ ಇದೆ? ಇಟ್ ಮೇ ಬಿ ಪಾಸಿಟಿವ್, ಇಟ್ ಮೇ ಬಿ ನೆಗೆಟಿವ್, ಆರ್ ಇಟ್ ಮೇ ಬಿ 0. 3 ಕೇಸಸ್ ಇದೆ. ಪಾಸಿಟಿವ್ ಬಂತು, 0 ಬಂತು, -10 ಕೂಡ ಬರ್ತಾ ಇದೆ. ಸೊ ಈ ಕೇಸ್ ಒಬ್ಬೆ ಆಗುತ್ತೆ. ಕ್ಲಿಯರ್ ಅಲ್ವಾ? ಡೆಫಿನೇಷನ್ ಅರ್ಥ ಆಯ್ತು, ಥರ್ಡ್ ಪಾಯಿಂಟ್ ಅರ್ಥ ಆಗಿದೆ. ಅಂಡ್ ನೌ ಫೋರ್ತ್ ಪಾಯಿಂಟ್ ಸ್ವಲ್ಪ ನೋಡಿ. ಡಿಪೆಂಡ್ಸ್ ಆನ್ ದ ಪಾತ್ ಫಾಲೋಡ್. ಪಾತ್ ಲೆಂತ್ ಎಲ್ಲೆಲ್ಲಿ ಹೋಗಿದೆ ಅನ್ನೋದನ್ನ ಗಮನಿಸ್ತು ನೋಡಿ. ಯಾವುದೇ ಕೇಸ್ ನೋಡಿ, ಓ ಟು ಪಿ, ಓ ಟು ಎಸ್, ಓ ಟು ಪಿ ಎಸ್ ಕ್ಯೂ, ಓ ಇಂದ ಪಿ, ಪಿ ಇಂದ ಎಸ್, ಎಸ್ ಇಂದ ಕ್ಯೂ ನೋಡಿ, ಎಲ್ಲೆಲ್ಲಿ ಹೋಯ್ತು ಎಲ್ಲಾದನ್ನು ಕೌಂಟರ್ ಬಂತು. ಕರೆಕ್ಟಾ? ಪಾತ್ ಲೆಂತ್ ಮೆಜರ್ ಮಾಡ್ಬೇಕಾದ್ರೆ ನಾವು ಎಲ್ಲೆಲ್ಲಿ ಹೋಗಿದೆ ಅದನ್ನೆಲ್ಲ ಗಮನಿಸ್ತಾ ಬಂದ್ರು. ಯಾವುದೇ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ 60 ಇದ್ರಲ್ಲಿ ಏನ್ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಯಾವುದೇ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಆಬ್ಜೆಕ್ಟ್ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬಂದಿದೆ ಅನ್ನೋದನ್ನ ಗಮನಿಸ್ತಾ ಹೋಗಿ. ಬಟ್ ಅದೇ ನೀವು ಡಿಸ್ಪ್ಲೇಸ್ಮೆಂಟ್ ಅನ್ನ ಮಾಡ್ಬೇಕಾದ್ರೆ ನಾವೇನ್ ಅಬ್ಸರ್ವ್ ಮಾಡಿದ್ವಿ, ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಫೈನಲ್ ಪಾಯಿಂಟ್ ಅನ್ನು ಮಾತ್ರ ಅಬ್ಸರ್ವ್ ಮಾಡಿದ್ವಿ. ಜಸ್ಟ್ ಇನಿಷಿಯಲ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್ ಡಿಪೆಂಡ್ಸ್ ಆನ್ ಇನಿಷಿಯಲ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್. ನೋಡಿ ಯಾವುದೇ ನೋಡಿ, ಓ ಇಂದ ಪಿ, ಪಿ ಟು ಎಸ್, ಎಸ್ ಟು ಓ ಟು ಓ ಇಂದ ಓ 0 ಬರ್ಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್. ಓ ಟು ಕ್ಯೂ ಯಾವ್ದಾರ ದಾರಿಯಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್, ಓ 0 ಕ್ಯೂ 40 ಬರ್ಬಿಟ್ಟು. ಓ ಟು ಟಿ, ಓ ಟು ಟಿ ಎಸ್ -10 ಬರ್ಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ ಗೆ ದೂರ. ಬಹಳ ಸಿಂಪಲ್. ಸೊ ದಿಸ್ ಇಸ್ ಫೋರ್ತ್ ಪಾಯಿಂಟ್. ಡಿಪೆಂಡ್ಸ್ ಆನ್ ಪಾತ್ ಫಾಲೋಡ್. ಪಾತ್ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಇದು ಇನಿಷಿಯಲ್ ಪಾಯಿಂಟ್ ಮತ್ತೆ ಫೈನಲ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಸೊ ಇದೊಂದು ಸೆಕೆಂಡ್ ಪಾಯಿಂಟ್ ಉಳಿದಿದೆ. ವಾಟ್ ಇಸ್ ದಟ್? ಸ್ಕೇಲಾರ್ ಅಂಡ್ ವೆಕ್ಟಾರ್. 8th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ನಿಮಗೆ. 8th ಸ್ಟ್ಯಾಂಡರ್ಡ್ ಚಲನೆ ಅಥವಾ ಮೋಷನ್ ಚಾಪ್ಟರ್ ಅಲ್ಲಿ ಈ ಟರ್ಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ಕೇಲಾರ್ ಅಂದ್ರೆ ಏನು, ವೆಕ್ಟಾರ್ ಅಂದ್ರೆ ಏನು. ಸ್ಕೇಲಾರ್ಸ್ are the one which are having only magnitude. It consists only magnitude. But the vectors, it consists both magnitude and the most important term, this is what? The direction. Magnitude ಮತ್ತೆ direction ಎರಡೂ ಇರಬೇಕು ಡಿಸ್ಪ್ಲೇಸ್ಮೆಂಟ್ ಗೆ. ಮ್ಯಾಗ್ನಿಟ್ಯೂಡ್ ಬರ್ಬಿಡ್ತೀವಿ 20, 60 ಸರ್ ಬರ್ಬಿಟ್ಟು ವೆರಿ ಸಿಂಪಲ್. ಪಾತ್ ಲೆಂತ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಬರ್ದಿದ್ವಿ. ಬಟ್ ಇಫ್ ಯು ಕಮ್ ಅಕ್ರಾಸ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್ ಅಂತ ಬಂದ ತಕ್ಷಣ ನಮಗೆ ಮ್ಯಾಗ್ನಿಟ್ಯೂಡ್ ಬೇಕು ಮತ್ತೆ ಡೈರೆಕ್ಷನ್ ಬೇಕಾಗುತ್ತೆ. ಮ್ಯಾಗ್ನಿಟ್ಯೂಡ್ 20, 60, 40, 0, 10 ಇಂಡಿಕೇಟ್ ಮಾಡ್ತಾ ಇದೆ. ಬಟ್ ಇಲ್ಲಿ ಏನು ಮೈನಸ್ ಏನ್ ಇಂಡಿಕೇಟ್ ಮಾಡ್ತಾ ಇದೆಯಲ್ಲ ನೋಡಿ, -10 ಮೈನಸ್ ಅನ್ನೋದು ಏನ್ ಇಂಡಿಕೇಟ್ ಮಾಡ್ತಾ ಇದೆ, ಡೈರೆಕ್ಷನ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ. ಡಿಸ್ಪ್ಲೇಸ್ಮೆಂಟ್ ಗೆ ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ ಇದೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನು ಸ್ಕೇಲಾರ್ಸ್ ಮತ್ತೆ ವೆಕ್ಟಾರ್ ಗೆ. ಸ್ಕೇಲಾರ್ ಗೆ ಇನ್ನೊಂದು ಎಕ್ಸಾಂಪಲ್ ಮಾಸ್ ತಗೊಂಡ್ಬೋದು. ಮಾಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಮಾಸ್ ಅನ್ನ ತೂಕ ಮೆಜರ್ ಮಾಡ್ತೀವಿ ನಾವು 2 kg ಅಂತ ಹೇಳ್ತೀವಿ. 2 kg ಈ ದಿಕ್ಕಲ್ಲಿ ಇದೆ ಅಂತ ಹೇಳಲ್ಲ. 2 kg ಇದೆ ಅಂತ ಅನ್ಕೋಣ. ಮಾಸ್ 2 kg, 2.5 kg, 3 kg ಅಂತ ಹೇಳ್ತೀವಿ ನಾವು. 2.5 kg ಬೇಳೆ ಈ ದಿಕ್ಕಲ್ಲಿದೆ ಅಂತ ಹೇಳಕ್ ಬರ್ತೀವಿ. ಇಟ್ ಹ್ಯಾಸ್ ನೋ ಡೈರೆಕ್ಷನ್. ಬಟ್ ನೀವು ವೆಕ್ಟಾರ್ಸ್ ಡಿಸ್ಪ್ಲೇಸ್ಮೆಂಟ್ ತಗೊಂಡ್ರೆ, ಫೋರ್ಸ್ ಒಂದು ಎಕ್ಸಾಂಪಲ್, ವೆಕ್ಟಾರ್ಸ್ ಗೆ ಒನ್ ಮೋರ್ ಎಕ್ಸಾಂಪಲ್ ಫೋರ್ಸ್. ಈಗ ಒಂದು ಆಬ್ಜೆಕ್ಟ್ ಇದೆ, ನಾನು ಇದ್ರ ಮೇಲೆ ಒಂದು ಅರ್ಧ ನ್ಯೂಟನ್ ಅಷ್ಟು ಫೋರ್ಸ್ ಅಪ್ಲೈ ಮಾಡ್ತೀನಿ. ಅರ್ಧ ನ್ಯೂಟನ್ ಅಷ್ಟು 1 ನ್ಯೂಟನ್ ಅಷ್ಟು ಫೋರ್ಸ್ ಅಪ್ಲೈ ಮಾಡಿದೆ ಅಂತ ಅನ್ಕೊಂಡು 1 ನ್ಯೂಟನ್ ಫೋರ್ಸ್ ಅನ್ನ ಯಾವ ಡೈರೆಕ್ಷನ್ ಅಪ್ಲೈ ಮಾಡಿದೀನಿ, ಡೈರೆಕ್ಷನ್ ಇಂಪಾರ್ಟೆಂಟ್. ಎಸ್, ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಯಾವ ಡೈರೆಕ್ಷನ್ ಅಲ್ಲಿ, ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಒಂದು ಡೈರೆಕ್ಷನ್.
ಇಟ್ ಹ್ಯಾಸ್ ಸಮ್ ಡೈರೆಕ್ಷನ್. ಮತ್ತೇನಿದೆ, ಒಂದು ನ್ಯೂಟನ್ ಅನ್ನೋದು ಮ್ಯಾಗ್ನಿಟ್ಯೂಡ್ ಪ್ಲಸ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಅಲ್ಲಿ ಅನ್ನೋದು ಡೈರೆಕ್ಷನ್ ಇಂಡಿಕೇಟ್ ಮಾಡ್ತದೆ. Consists both magnitude and direction. This is about vector. So this is what the definition of path length and displacement and the differences. And one more term to my important SI unit, system of international unit anta kariteve. SI unit for both path length and displacement is a meter. ಏನದೆ ಮೀಟರ್. ಎರಡಕ್ಕೂ ಕೂಡ ಯೂನಿಟ್ ಮೀಟರ್ ಇರುತ್ತೆ. One more term, dimensional formula. So dimensional formula for path length. For both the term, we are going to mention the dimensional formula in terms of mass, length, time. Mass, length, time. The symbols M, L, T. ಏನ್ represent ಮಾಡ್ತಾ ಇದೆ ಅಂದ್ರೆ M ಅಂದ್ರೆ mass, L ಅಂದ್ರೆ length, T ಅಂದ್ರೆ time. Mass, length, time. ಇಲ್ಲಿ ಪಾತ್ ಲೆಂತ್ ಮಾಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಟೈಮಿಂಗ್ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ, ಲೆಂತ್ ಮೇಲೆ ಡಿಪೆಂಡ್ ಆಗಿದೆ. ಲೆಂತ್ ಮೆಜರ್ ಮಾಡಿದ್ವಿ ನಾವು, ಇಷ್ಟು ಯೂನಿಟ್ಸ್ 20 ಯೂನಿಟ್, 30 ಯೂನಿಟ್ಸ್, 50 ಯೂನಿಟ್ಸ್, ಲೆಂತ್ ಮೇಲೆ ಡಿಪೆಂಡ್ ಆಗಿದೆ. ಇದು ಕೂಡ ಅಷ್ಟೇ, ಡಿಸ್ಪ್ಲೇಸ್ಮೆಂಟ್ ಕೂಡ ಲೆಂತ್ ಅನ್ನೋ ಯೂನಿಟ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಲೆಂತ್ ಮೇಲೆ ಡಿಪೆಂಡ್ ಆಗಿದೆ, ಲೆಂತ್ ನ ಒಂದು ಪಟ್ಟು ಮೇಲೆ ಡಿಪೆಂಡ್ ಆಗಿದೆ, ಲೆಂತ್ ಟು ದಿ ಪವರ್ 1 ಅಂತ ಹಾಕೋಣ. ಮಾಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಹಾಗಾಗಿ ಟೈಮ್ ಮೇಲೆ ಡಿಪೆಂಡ್ ಆಗಿಲ್ಲ, 0 ಅಂತ ಹಾಕೋಣ. ಎಂ ಮೇಲೆ 0, ಟಿ ನ ಮೇಲೆ 0. ಸೊ ಇಸ್ dimensional formula ಅಂತ ಬರುತ್ತೆ. So this is about path length and displacement. Yes, thank you.